Hey everyone, welcome back to my channel. So ಇವತ್ತಿನ ವಿಡಿಯೋಲ್ಲಿ ನಾನು ಗ್ಲಿಮ್ಸಸ್ ಆಫ್ ಮೈ ಮೆಟರ್ನಿಟಿ ಫೋಟೋಶೂಟ್ನ ತೋರಿಸ್ತೀನಿ. ತುಂಬ ಡೀಟೇಲ್ಡ್ ಆಗಿಲ್ಲ, ಬಟ್ ಜಸ್ಟ್ ಹೌ ಇಟ್ ಬಿಗ್ಯಾನ್, ಹೌ ದ ಡೇ ಸ್ಟಾರ್ಟೆಡ್, ಯಾರ್ಯಾರು ಹೋಗಿದ್ವಿ ನಾವು ಫೋಟೋಶೂಟ್ಗೆ ಅನ್ನೋದೆಲ್ಲ ಹೇಳ್ತೀನಿ ಈ ವಿಡಿಯೋಲ್ಲಿ. ಆದಷ್ಟು 28 ವೀಕ್ಸ್ ಆದಮೇಲೆ ಫೋಟೋಶೂಟ್ ಮಾಡಿಸ್ಕೊಳ್ಳಿ. ಬೇಬಿ ಬಂಪ್ ತುಂಬ ಚೆನ್ನಾಗಿ ಬಂದಿರುತ್ತೆ, ಅದಕ್ಕೋಸ್ಕರ ಮತ್ತೇನಿಲ್ಲ. ಆ್ಯಂಡ್ ನಾವಿಲ್ಲಿ ನಾನು, ನನ್ನ ಹಸ್ಬೆಂಡ್ ಹಾಗೆ ನಮ್ಮಮ್ಮ 3 ಜನ ಬಂದಿದ್ವಿ ಫೋಟೋಶೂಟ್ಗೆ. ಅರ್ಲಿ ಮಾರ್ನಿಂಗ್ ಬಂದಿದ್ವಿ, ನಾವು ಬೇಗ ತೊಗೊಂಡಿದ್ವಿ ಸ್ಲಾಟ್ನ. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ 6 o'clock ಅಂತೆ. 6 o'clock ಸ್ಲಾಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ನಾವು ಐ ಥಿಂಕ್ ವಿ ವೆಂಟ್ ಫಾರ್ ಸೆಕೆಂಡ್ ಸ್ಲಾಟ್. 9 o'clock ಏನೋ ಹೋಗಿದ್ವಿ ನಾವು. ಆ್ಯಂಡ್ ನಾನು ತೊಗೊಂಡಿರೋ ಪ್ಯಾಕೇಜ್ಗೆ 2 ಔಟ್ಫಿಟ್ಸ್ ನಾನು ಸೆಲೆಕ್ಟ್ ಮಾಡಿಕೊಂಡು ಹಾಕೋಬೋದಿತ್ತು, ಬಟ್ ನಾನು ಒಂದು ಔಟ್ಫಿಟ್ ಅವ್ರದ್ದೇ ಚೂಸ್ ಮಾಡಿದೆ. ಈ ಗೌನ್ ನಾನು ಏನು ಹಾಕಿದ್ದೀನಿ ಅಲ್ಲ, ಅವರೇ ಕೊಟ್ಟಿದ್ದು ನನಗೆ, ಆ ಪ್ಯಾಕೇಜಲ್ಲೇ ಬಂದಿದ್ದಂಥದ್ದು. ಇನ್ನೊಂದು ನಾನು ಪ್ಯೂರ್ ಸಿಲ್ಕ್ ಸ್ಯಾರಿ ಹಾಕ್ಕೊಂಡಿದ್ದೆ, ರವಿ ವರ್ಮಾ ಥೀಮ್ ಮಾಡಬೇಕು ಅಂತ. ಈ ಪ್ಯಾಕೇಜಲ್ಲಿ ನಮಗೆ ಔಟ್ಫಿಟ್ ಹಾಗೆ ಹೇರ್ ಸ್ಟೈಲ್, ಮೇಕಪ್ ಮತ್ತು ಒಂದು ಫೋಟೋ ಫ್ರೇಮ್ ಇನ್ಕ್ಲೂಡೆಡ್ ಇತ್ತು. ನನಗಿಲ್ಲಿ ಮೇಕಪ್ ಮಾಡ್ತಿರೋರ ಹೆಸರು ಬಂದು ರಾಶಿ ಅಂತ. ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ರು ಫಾರ್ ಬೋತ್ ದಿ ಔಟ್ಫಿಟ್ಸ್. ಒಂದು ವೆಸ್ಟ್ರನ್, ಒಂದು ಟ್ರೆಡಿಷ್ನಲ್ ಔಟ್ಫಿಟ್ಸ್ಗೆ ತುಂಬ ಚೆನ್ನಾಗಿ ಕ್ವಿಕ್ಕಾಗಿ ಮಾಡಿದ್ರು. ತುಂಬ ಇಷ್ಟ ಆಯಿತು ನನಗೆ. ನನ್ನ ಕಮೆಂಟ್ಸಲ್ಲಿ ಹೇಳಿ ಹೇಗೆ, ಹೌ ಇಟ್ ಆಲ್ ಟರ್ನ್ಡ್ ಔಟ್ ಅಂತ ಹೇಳಿ. ಇನ್ ಕೇಸ್ ನಿಮಗೆ ಫೋಟೋಶೂಟ್ ಪ್ಲೇಸ್ ಹೆಸರು, ಕಾಂಟ್ಯಾಕ್ಟ್ ಡೀಟೇಲ್ಸ್, ನಾನು ಎಲ್ಲಿ ಮಾಡಿಸಿದ್ದು ಅದೆಲ್ಲ ಡೀಟೇಲ್ಸ್ ನಿಮಗೆ ಬೇಕು ಅಂತಂದರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅದರ ಡೀಟೇಲ್ಸ್ ಎಲ್ಲ ನಿಮಗೆ ಪ್ರೊವೈಡ್ ಮಾಡ್ತೀನಿ. ಮೇಕಪ್ ಔಟ್ಪುಟ್ ನೋಡ್ತಾ ಇದ್ದೀರಲ್ಲ ಇಲ್ಲಿ ನೀವು, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಾಗಿ ತುಂಬ ಫ್ಲಾಲೆಸ್ ಆಗಿ ಬಂದಿದೆ. ಎಲ್ಲೂ ಓವರ್ ಆಗಿ ಪ್ಯಾಚಿ ಆ ಥರ ಏನೂ ಅನಿಸ್ಲಿಲ್ಲ, ಹೆವಿ ಅನಿಸ್ಲಿಲ್ಲ, ನ್ಯಾಚುರಲ್ ಆಗಿತ್ತು. ಸಾರಿ, ಇನ್ನೊಂದು ಹೇಳೋದು ಮರ್ತಿದ್ದೆ, ಈ ಪ್ಯಾಕೇಜಲ್ಲಿ ಜ್ಯುವೆಲರಿ ಸೆಟ್ಸ್ ಇನ್ಕ್ಲೂಡೆಡ್ ಇತ್ತು. ಟ್ರೆಡಿಷ್ನಲ್ ವೇರ್ಗಾಗಲಿ ಹಾಗೆ ವೆಸ್ಟ್ರನ್ ವೇರ್ಗಾಗಲಿ ಅವರೇ ಜ್ಯುವೆಲರಿ ಸೆಟ್ ಪ್ರೊವೈಡ್ ಮಾಡಿದ್ದು. ಸೊ ಇಲ್ಲಿ ನಾನು ಹಾಕಿರೋ ಅಂಥ ನೆಕ್ ಪೀಸ್ ಮತ್ತು ಇಯರಿಂಗ್ಸ್ ಅವರೇ ಕೊಟ್ಟಿದ್ದು. ಒಂದು ಬ್ರೇಸ್ಲೆಟ್ ಸಹ ಪ್ರೊವೈಡ್ ಮಾಡಿದರು. ಅಲಾಂಗ್ ವಿತ್ ಔಟ್ಫಿಟ್ಸ್ ನಾವು ಬ್ಯಾಕ್ಗ್ರೌಂಡ್ ಸಹ ಸೆಲೆಕ್ಟ್ ಮಾಡೋ ಆಪ್ಷನ್ ನಮಗಿತ್ತು. ಹಾಗಾಗಿ ನಾನು ಈ ಔಟ್ಫಿಟ್ಗೆ ಈ ಬ್ರೌನ್ ಬ್ಯಾಕ್ಗ್ರೌಂಡ್ ನಾನು ಸೆಲೆಕ್ಟ್ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಫೋಟೋಸ್ ಎಲ್ಲ. ನಾವು ಕ್ಯಾಮ್ರಲ್ಲಿ ತೋರಿಸಿದ್ರು ನಮಗೆ. ಇನ್ನೂ ಎಡಿಟೆಡ್ ಫೋಟೋಸ್ ನಮಗೆ ರಿಸೀವ್ ಆಗಿಲ್ಲ, ಅವ್ರು ಇನ್ನೂ ಟೈಮ್ ಬೇಕು ಅಂತ ಕೇಳಿದ್ದಾರೆ. ಹಾಗಾಗಿ ನಾನು ರಾ ಫೋಟೋಸ್ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಒನ್ಸ್ ಐ ಗೆಟ್ ದಿ ಎಡಿಟೆಡ್ ಫೋಟೋಸ್ ಐ ವಿಲ್ ಟ್ರೈ ಟು ಇನ್ಕ್ಲೂಡ್ ಇಟ್ ಇನ್ ಸಮ್ ಆಫ್ ದ ವೀಡಿಯೋಸ್. ನೋಡೋಣ ಅದು ಹೇಗೆ ಔಟ್ಪುಟ್ ಬರುತ್ತೆ ಅಂತ, ಬಟ್ ಐ ಆಮ್ ಪಾಸಿಟಿವ್ ಅಬೌಟ್ ಇಟ್. ಈ ಪ್ಯಾಕೇಜಲ್ಲಿ ಹಾಗೆ ಸಿಂಗಲ್ ಫೋಟೋಶೂಟ್, ಕಪಲ್ ಫೋಟೋಶೂಟ್ ಎರಡೂ ಇನ್ಕ್ಲೂಡೆಡ್ ಆಗಿದ್ದರಿಂದ ಇಲ್ಲಿ ನನ್ನ ಹಸ್ಬೆಂಡ್ ಜೊತೆ ಫ್ಯೂ ಪಿಕ್ಸ್ ತೊಗೋತಾ ಇದ್ದೀವಿ. ತುಂಬ ಕಾಮಿಡಿ ಆ್ಯಂಡ್ ಗ್ರೇಟ್ ಎಕ್ಸ್ಪೀರಿಯನ್ಸ್ ಇತ್ತು ಇಬ್ಬರು ಒಟ್ಟಿಗೆ ಫೋಟೋಶೂಟ್ ಮಾಡ್ತಿರೋದು. ಪೋಸಸಲ್ಲಿ ಸ್ವಲ್ಪ ನಗು ಬರ್ತಿತ್ತು ಇಬ್ರಿಗೂ, ಬಟ್ ವಿ ಸಮ್ಹೌ ಮ್ಯಾನೇಜ್ಡ್ ಇಟ್. ಲೈಫಲ್ಲಿ ಈ ಥರ ಸ್ಮಾಲ್ ಥಿಂಗ್ಸ್ ಬ್ರಿಂಗ್ ಲಾಟ್ ಆಫ್ ಹ್ಯಾಪಿನೆಸ್ ಆ್ಯಂಡ್ ಜಾಯ್. ಟು ಬಿ ಫ್ರ್ಯಾಂಕ್, ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಎಂಜಾಯ್ ಮಾಡಿದ್ವಿ ಈ ಫೋಟೋ ಸೆಷನ್ನ. ವಿ ಆರ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೋರ್ ಫೋಟೋಶೂಟ್ಸ್ ಇನ್ ದ ಫ್ಯೂಚರ್. ಗೌನಲ್ಲಿ ನನ್ನ ಫೋಟೋಶೂಟ್ ಮುಗ್ದಿತ್ತು. ನಾವು ಐ ಆಮ್ ಹಿಯರ್ ಗೆಟಿಂಗ್ ರೆಡಿ ವಿತ್ ಸ್ಯಾರಿ, ಟ್ರೆಡಿಷ್ನಲ್ ಔಟ್ಫಿಟ್ನ ಹಾಕ್ಕೋತಾ ಇದ್ದೀನಿ ಫಾರ್ ರವಿ ವರ್ಮಾ ಥೀಮ್. ಎಡಿಟೆಡ್ ಪಿಕ್ಸ್ ಎಲ್ಲ ನಾನು ಒಂದು ವಿಡಿಯೋಲಿ ಕವರ್ ಮಾಡ್ತೀನಿ. ಸೊ ಆ್ಯಸ್ ಆಫ್ ನೌ ದೀಸ್ ಆರ್ ದ ರಾ ಪಿಕ್ಸ್ ದ್ಯಾಟ್ ವಿ ಹ್ಯಾವ್ ಟೇಕನ್. ಹೋಪ್ ಯು ಆಲ್ ಲೈಕ್ ಇಟ್. ಇನ್ ಕೇಸ್ ನಿಮ್ಗೆ ಯಾರಿಗಾದರೂ ಸ್ಟುಡಿಯೋ ಡೀಟೇಲ್ಸ್ ಬೇಕು ಅಂತ ಅಂದರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಪ್ರೊವೈಡ್ ಮಾಡ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಫ್ ಯು ಡಿಡ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವೈಷ್ಣವಿ ರಾಜ್. See you all in my next video. Until then, please take care. Bye bye.